ಇವಾಗ ನೀವು ಕೆಲವೊಂದು ರಾಜಕೀಯ ಪಕ್ಷಗಳು ಕೂಡ ಗುರುತಿಸ್ಕೊಂಡಿದ್ದೀರಾ. ಈಗ ಪರಮೇಶ್ವರ್ ಅವರ ಅಭಿಮಾನಿ ಬಳಗ ಅಂತ ಸಂಘ ಕೂಡ ಆಗಿ ಕಟ್ಟಿ ಹುಣಸೂರು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಈಗ ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಿದೆ, ನೀವು ಎಲ್ಲಿ ಸ್ಪರ್ಧಿಸಿದ್ರು? ಸ್ಪರ್ಧೆ ಮಾಡ್ತೀರಾ ಅನ್ನೋ ಒಂದು ರೀತಿ ಕೇಳಿ ಬರ್ತಾ ಇದೆ. ಅದು ಏನು ನಿಜಾನ ಇಲ್ಲ ಏನೋ ಜನಗಳಿಗೆ ಒಂದಷ್ಟು ಗೊಂದಲ ಇದೆ. ನೋಡ್ರಿ, ನಮಗೂ ಜನಸೇವೆ ಮಾಡ್ಬೇಕಂತ ಆಸೆ ತುಂಬ ಇದೆ. ಅರ್ಥ, ಯಾಕೆಂದರೆ ಅಧಿಕಾರ ದಾಹ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅಂದರೆ ಅಧಿಕಾರನ ಕೇಳ್ಪಡ್ಕೊಬಿಡಿ, ಕಿತ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಕಿತ್ಕೊಳ್ಳೋಕೆ ರೆಡಿಯಾಗಿದ್ದೀವಿ. ಆಯ್ತರ ಒಂದು ನಾನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಜೊತೆಗೆ ಆರ್ಥಿಕವಾಗಿ ಕೂಡ ರೆಡಿ ಇದ್ದೀನಿ. ಈ ಸಂದರ್ಭದಲ್ಲಿ ಕರೆದು ಬಿಟ್ಟು ಕೊಟ್ಟರೆ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ, ಕೊಡದೇ ಇದ್ರೂ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ? ಅದನ್ನು ಸ್ವಲ್ಪ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಅದನ್ನು ತೀರ್ಮಾನ ಮಾಡ್ತೀವಿ, ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ. ಸರ್, ಇವಾಗ ತರೀಕಲ್ ರಾಜು ಅವರು ಸಮಾಜ ಸೇವೆ ಮೂಲಕ ಅಷ್ಟು ತಾಲೂಕಿನಲ್ಲಿ ಒಂದಷ್ಟು ಹೆಸರು ಮಾಡಿದ್ದಾರೆ. ಈಗ ನೀವು ಯಾವ ಕ್ಷೇತ್ರದಲ್ಲಿ ನೀವು ಜಿಲ್ಲಾ ಪಂಚಾಯತಿ ಸ್ಪರ್ಧೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಬನ್ನಿಕೊಪ್ಪಿನಲ್ಲಿ ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ರಚನೆ ಆಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂದರೆ ರಿಸರ್ವೇಷನ್ ಕ್ಷೇತ್ರದಲ್ಲೇ ನಮ್ಮವ್ರು ನಿಲ್ಲಿ ಅಂತೇಳಿ ಅವರು ಒಂದು ಕಾಯ್ನನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬನ್ನಿಕೊಪ್ಪಿ ಆಗುತ್ತೆ ಅನ್ನೋದು ನಾವು ನಿರೀಕ್ಷೆಯಲ್ಲಿದ್ದೀವಿ. ಆದರೆ ಸಂತೋಷವಾಗಿ ನಾನು ಅದಕ್ಕೆ ಜಿಲ್ಲಾ ಪಂಚಾಯತಿ ನಿಲ್ಲಲಿಕ್ಕೆ ನಾನು ಸಂತೋಷವಾಗಿ ನಾನು ಭಾಗವಹಿಸಲಿಕ್ಕೆ ಮತ್ತು ಅದಕ್ಕೆ ಆಕಾಂಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಪಕ್ಷಗಳು ಕೊಟ್ಟಿಲ್ಲ ಅಂದಾಗ ಟಿಕೆಟು ನೀವು ಸ್ವೇಚ್ಛೆಯಾಗಿ ನಿಂತ್ಕೋತೀರಾ, ಹೇಗೆ ಮಾಡ್ತೀರಾ? ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತೀರಾ? ಹೇಳೋಣ ಕಾದು ನೋಡಿ. ಕೆಲವೊಂದು ಕಡೆ ಸಮಾಜ ಸೇವೆಯಲ್ಲಿ ಮಾತ್ರ ಗುರುಸ್ಕೊಂಡು ಕೆಲಸ ಮಾಡ್ತಿದ್ರು, ಆದರೆ ಈಗೆಲ್ಲ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಕೆಲಸ ಮಾಡ್ತಾರೋ ಅನ್ನೋ ಏನಾಗಿದೆ ಅಂದರೆ ಎಲ್ಲ ಸಮುದಾಯದವರು ನೀವು ಯಾಕೆ ನಿಲ್ಬಾರ್ದು, ಬರೀ ಸಮಾಜ ಸೇವೆನೇ ಮಾಡ್ಕೊಂಡು ಹೋಗ್ತಿರಲ್ಲ, ನೀವು ಯಾಕೆ ನಿಲ್ಬಾರ್ದು ಅಂತೇಳಿ ಹೇಳಿದ್ದಾರೆ. ನನಗೂ ಜನಸೇವೆ ಮಾಡಬೇಕು ಅಂತ ಭಾಳ ಬಯಕೆ ಇದೆ. ಜನಗಳ ಸೇವೆ ಮಾಡಬೇಕು. ಯಾಕೆಂದರೆ ನಾನು ಜನಾಂಗ ಅಂತ ನೋಡಿದ್ರೆ ಎರಡೇ ನನ್ನ ಪ್ರಕಾರ, ಒಂದು ಶ್ರೀಮಂತ ಜಾತಿ, ಒಂದು ಬಡವ ಜಾತಿ, ಎರಡೇ ನನಗೆ ಗೊತ್ತಿರೋದು. ಸೊ ಹೀಗಾಗಿ ನಾನು ಜನಸೇವೆ ಮಾಡಬೇಕು ಅಂತ ನನಗೂ ಆಸೆ ಇದೆ. ಆ ಜನ ಆಸೆ ಪಟ್ಟರೆ ಖಂಡಿತ ಅವ್ರನ್ನ ಬಯಕೆಗಳನ್ನು ಮತ್ತು ಅವ್ರನ್ನ ಬೇಡಿಕೆಗಳನ್ನು ಅವ್ರು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಖಂಡಿತ ನಾನು ಸೇವೆ ಮಾಡಲಿಕ್ಕೆ ಬದ್ಧ ಆಗಿರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ. ಸೇವೆ ಮಾಡೋಕ್ಕೆ ಅವ್ರ ಅವಕಾಶ ಕೊಡಬೇಕು. ಏಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ, ಭಾಗವಹಿಸಲಿಕ್ಕೆ ಹಕ್ಕಿದೆ. ಸೊ ನಾನು ಯಾಕೆ ಹೇಳ್ಬಾರ್ದು? ನಾನು ಎಜುಕೇಟೆಡ್ ಇದ್ದೀನಿ, ಆಯಿತಾ, ಆರ್ಥಿಕವಾಗಿ ಭಗವಂತ ಚೆನ್ನಾಗಿಟ್ಟಿದ್ದಾನೆ, ದೈಹಿಕವಾಗಿ ಚೆನ್ನಾಗಿದ್ದೀನಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಯಾಕೆ ನಿಲ್ಬಾರ್ದು? ಆಗಿರೋರೇ ಆಗ್ಬೇಕಾ? ನಾನು ಆಗ್ಬೇಕಂತ ಆಸೆ ಇದೆ. ಸಂವಿಧಾನದಲ್ಲಿ ನನಗೂ ಅವಕಾಶ ಇದೆ. ಜನ ತೀರ್ಮಾನ ಮಾಡ್ತಾರೆ. ಜನ ನನಗೆ ಅವಕಾಶ ಕೊಟ್ಟರೆ ಅವ್ರು ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ. ಸರ್, ಈಗಾಗಲೇ ಚುನಾವಣೆ ಹತ್ತಿರ ಬರುತ್ತೆ ಅಂತ ಒಂದು ಗಾಸಿಪ್ ಕೇಳಿ ಬರ್ತಿದೆ. ಈಗ ನೀವು ಕೂಡ ಚುನಾವಣೆ ಸ್ಪರ್ಧಿಸ್ಬೇಕು ಅಂದ್ಕೊಂಡಿದ್ರೆ ಯಾವ ರೀತಿ ತಯಾರಿ ನಡೀತಾ ಇದೆ? ಸರ್, ಈಗ ನಾವು ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಮೊದಲು ಕ್ಷೇತ್ರ ಐಡೆಂಟಿಫಿಕೇಷನ್ ಆಗಿ ವೇಟಿಂಗಲ್ಲಿದ್ದೀವಿ. SC ಕ್ಷೇತ್ರ ಸ್ಪೆಸಿಫಿಕ್ಕಾಗಿ ಬನ್ನಿಕೊಪ್ಪೆ ಅನ್ನೋದು ನಮಗೆ 98% ಮಾಹಿತಿ ಇದೆ. ಪರ್ಫೆಕ್ಟಾಗಿ ಗೊತ್ತಾಯಿತು ಅಂದರೆ ಆ ಕ್ಷೇತ್ರದಲ್ಲೇ ಹೋಗಿ ನಾವು ಸಂಘಟನೆಯನ್ನು ಮಾಡೋದ್ರ ಮೂಲಕ, ಲೀಡರ್ಗಳ ಹತ್ರ ಹೋಗೋದ್ರ ಮೂಲಕ, ಪ್ರಜೆಗಳ ಮೂಲಕ ಹೋಗೋದ್ರ ಮೂಲಕ ಅವರ ಮತಭಿಕ್ಷೆನ ಬಿಡಲಿಕ್ಕೆ ನಾವು ರೆಡಿ ಇದ್ದೀವಿ. ಅವರು ಪ್ರಜೆಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ಅವರು ಎಲ್ಲ ಅವ್ರ ಕೈಲಿದೆ, ಅವರೇ ನಮಗೆ ಪ್ರಭುಗಳು. ಎಲ್ಲರಿಗೂ ನಮ್ಮ ಬೆಳಗಿನ ಶುಭೋದಯಗಳನ್ನು ತಿಳಿಸುತ್ತಾ, ನಾವು ಈಗ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಂಘಟನೆಯನ್ನು ಸ್ವಲ್ಪ ಜ್ವರ ಮಾತಾಡಿ. ಅಖಿಲ ಜಿ ಡಾಕ್ಟರ್ ಪರಮೇಶ್ವರ್ ಅವರ ಸಂಘಟನೆಯನ್ನು ಉದ್ಘಾಟನೆ ಮಾಡಿ ತಾಲೂಕು ಅವ್ರ ಹತ್ರನೇ ಹೋಗಿ ಅವ್ರ ಮುಖಾಂತರ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮುಖಾಂತರದಲ್ಲಿ ಆ ಸಂಘಟನೆ ಉದ್ಘಾಟನೆ ಮಾಡಿ ಮತ್ತು ತಾಲೂಕು ಮಟ್ಟದಲ್ಲಿ ಇವತ್ತು ನಿಮ್ಮ ಪತ್ರಕರ್ತರ ಕಚೇರಿಯ ಮುಂದೆ ಮತ್ತು ಪ್ರೆಸ್ ಮೀಟ್ ಮಾಡುವ ಮುಖಾಂತರ ನಾವು ಸಂಘಟನೆ ಉದ್ಘಾಟನೆ ಮಾಡಿದ್ದೀವಿ. ಇದಕ್ಕೆ ಹಲವಾರು ಉದ್ದೇಶಗಳನ್ನು ಇಟ್ಕೊಂಡು ಸಾರ್ವಜನಿಕ ನೊಂದಂಥವ್ರಿಗೆ ಅಥವಾ ಕೆಲವು ಅನ್ಯಾಯಕ್ಕೆ ಒಳಗಾದವ್ರಿಗೆ ನಾವು ಏನು ನಮ್ಮ ಕೈಲಿ ಆದಷ್ಟು ಒಂದು ನ್ಯಾಯ ಅಥವಾ ಒಂದು ನೊಂದವ್ರಿಗೆ ಧ್ವನಿಯಾಗಿ ನಿಲ್ಲಬೇಕಂದ್ಬಿಟ್ಟು ಹಲವಾರು ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆಯ ಉದ್ಘಾಟನೆ ಮಾಡಿದ್ದೀವಿ. ಮತ್ತು ಅವ್ರ ಹೆಸರಿಗೆ ಯಾವುದೇ ಚುಕ್ಕಿ ಒಂದು ಮಸಿ ಬಳಿಯ ರೀತಿ ನಡ್ಕೊಳ್ದೇನೆ ಅವ್ರ ಹೆಸರಿಗೆ ನಾವು ಒಳ್ಳೆ ರೀತಿಯಾಗಿ ಗೌರವಿಸ್ಕೊಂಡು ಅವ್ರ ಹೆಸರಲ್ಲಿ ಒಳ್ಳೆ ಸದಾಕಾಲ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಈ ಸಂಘಟನೆನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ. ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಾವೀಗ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ಸಂಘಟನೆಯನ್ನು ಈ ಮೊದಲ ಬಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಈಗ ಒಂದು 3 ದಿನ 4 ದಿನ ಹಿಂದೆ ಹೋಗಿ ಅಪ್ಪಾಜಿಯವರ ಹತ್ರ ಡೇಟ್ ತಗೊಂಡು ಅವರ ಹತ್ರನೇ ಮೊದಲು ನಾವು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿಸಿದ್ದೀವಿ. ಈಗ ಇಲ್ಲಿ ತಾಲೂಕಲ್ಲಿ ನಮ್ಮ ಸಂಘಟನೆ ಮುಖಾಂತರ ಎಲ್ಲ ನಮ್ಮ ಸ್ನೇಹಿತರು, ಕಾರ್ಯಕರ್ತರು, ಪದಾಧಿಕಾರಿಗಳು
ಅವ್ರ ಮುಖಾಂತರನೂ ಕೂಡ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಇಚ್ಛೆ ಇತ್ತು. ಅದಾಗಿದೆ ಇವತ್ತು. ಇನ್ನು ಮುಂದೆ ಹೋಬಳಿ ಮಟ್ಟದಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳನ್ನ ನಾವು ಸಂಘಟನೆ ಮುಖಾಂತರ ಚಾಲನೆ ಕೊಡೋರಿದ್ದೀವಿ. ನಿಮಗೂ ಎಲ್ಲರಿಗೂ ಅವಾಗ ಕರಿತೀವಿ. ಇಷ್ಟು ಹೇಳೋಕ್ಕೆ ನಾನು ಇಚ್ಛೆ